ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಫಸ್ಟ್ ಲೆಸನ್ ನೋಡೋಣ. ಪ್ರೀವಿಯಸ್ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ವಿಡಿಯೋದಲ್ಲಿ ನಾವು ಇಂಟ್ರಡಕ್ಷನ್ ಕ್ಲಾಸಸ್ನ ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಅದರ ಫಸ್ಟ್ ಲೆಸನ್ ಏನಂತ ಬರೆಸಿದೆ, ಸೆಂಟೆನ್ಸಸ್. ಓಕೆ, ಸೆಂಟೆನ್ಸಸ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ, ವಾಕ್ಯಗಳು ಅಂತ ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ಸೆಂಟೆನ್ಸಸ್ನ ನೋಡೋಣ. ಓಕೆ, ಫಸ್ಟ್ ಲೆಸನ್ ಏನು, ಸೆಂಟೆನ್ಸ್. ಸೆಂಟೆನ್ಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ? ಎಲ್ಲರೂ ನಿಮ್ಮ ಪೆನ್ನು ಮತ್ತು ಪೇಪರ್ ಸಮೇತ ಕೂತಿದ್ದೀರಾ. ಇವಾವೆ ಸಪ್ರೇಟ್ ನೋಟ್ಸ್ ಫಾರ್ ದಿಸ್ ಗ್ರಾಮರ್. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಪ್ರೇಟ್ ನೋಟ್ಸ್ನ ಮೇಂಟೈನ್ ಮಾಡಿ. ಯು ಹ್ಯಾವ್ ಟು ರೈಟ್ ಯುವರ್ ಓನ್ ನೋಟ್ಸ್. ಓಕೆ, ಬರೆದ್ರೆ ಮಾತ್ರ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ನಾನು ಕೂಡ ಪ್ಯಾರಲಲ್ ಆಗಿ ನಿಮ್ಮ ಜೊತೆಗೆ ಬರಿತಾ ಹೋಗ್ತಾ ಇರ್ತೀನಿ. ರೈಟ್? ಓಕೆ, ಈ ಸೆಂಟೆನ್ಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ? ಎ ಸೆಂಟೆನ್ಸ್ ಮೇ ಬಿ ಡಿಫೈನ್ಡ್ ಆ್ಯಸ್ ಯಾವ ಥರ ಡಿಫೈನ್ ಮಾಡ್ತೀವಿ? ಎ ಗ್ರೂಪ್ ಆಫ್ ವರ್ಡ್ಸ್ which makes complete sense ಅಂತ. ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ? ಎ ಸೆಂಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ ಎ ಕಂಪ್ಲೀಟ್ ಸೆನ್ಸ್. ಅಂದರೆ ಕನ್ನಡದಲ್ಲಿ ಹೇಗೆ ಹೇಳ್ತೀವಿ? ಒಂದು ನಿಖರವಾದ ಅರ್ಥವನ್ನು ನೀಡ್ತಕ್ಕಂತಹ ಶಬ್ದಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಹೇಳಿ ಕರಿತೀವಿ. ಓಕೆ, ಕನ್ನಡದಲ್ಲೂ ಕೂಡ ಬರ್ಕೊಳ್ಳಿ. ಸೆಂಟೆನ್ಸ್ ಅಂತಂದರೆ, ಸೆಂಟೆನ್ಸ್ ಅಂದರೆ ಏನು? ಸೆಂಟೆನ್ಸ್ ಅಂದರೆ ಕನ್ನಡದಲ್ಲಿ ವಾಕ್ಯ. ಸೆಂಟೆನ್ಸ್ ಅಂದರೆ ಕನ್ನಡದಲ್ಲಿ ವಾಕ್ಯ. ಓಕೆ, ಇವಾಗ ಸೆಂಟೆನ್ಸ್ನ ಡಿಫೈನ್ ಮಾಡ್ತೀನಿ. ಕನ್ನಡದಲ್ಲಿ ಬರ್ಕೊಳ್ಳಿ. ಸೆಂಟೆನ್ಸಸ್ ಅಂದರೆ ವಾಕ್ಯಗಳು. ಸೊ ವಾಕ್ಯಗಳು. ಓಕೆ, ಬರ್ಕೊಂಡ್ರೆ ಕನ್ನಡದಲ್ಲಿ ಒಂದು ನಿಖರವಾದ ಅರ್ಥವನ್ನು ನೀಡುವ ಶಬ್ದಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ವಾಕ್ಯ ಎಂದು ಕರೆಯುತ್ತೇವೆ. ಓಕೆ, ಬರ್ಕೊಂಡ್ರ? ಹಾಗಿದ್ರೆ ಇದು ಏನನ್ನು ಸೂಚಿಸುತ್ತೆ ಅಂದರೆ, ಒಂದು ವ್ಯಕ್ತಿ, ವಸ್ತು ಅಥವಾ ಒಂದು ಘಟನೆಯ ಕುರಿತಾಗಿ ವಾಕ್ಯ ಸಂಪೂರ್ಣ ಅರ್ಥವನ್ನು ನೀಡುತ್ತೆ. ನಮಗೆ ಸಂಪೂರ್ಣ ಅರ್ಥವನ್ನು ನೀಡುತ್ತೆ ಅಂತ ಹೇಳಿದ್ದೀವಿ. ಓಕೆ, ಯಾವುದ್ರ ಬಗ್ಗೆ ಅದು ಸಂಪೂರ್ಣ ಅರ್ಥವನ್ನು ನೀಡುತ್ತೆ? ಎ ಪರ್ಸನ್, ಅ ಥಿಂಗ್ ಆರ್ ಎ ಸಿಚುವೇಶನ್. ಓಕೆ, ಪರ್ಸನ್ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಹಾಗೂ ಒಂದು ಘಟನೆಯ ಬಗ್ಗೆ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಘಟನೆಯ ಬಗ್ಗೆ ಇದೇನು ಕೊಡುತ್ತೆ? ನಮಗೆ ಸಂಪೂರ್ಣವಾದಂತಹ ಅರ್ಥವನ್ನು ನೀಡುತ್ತೆ. ಎ ಪರ್ಸನ್, ಎ ಥಿಂಗ್ ಆರ್ ಎ ಸಿಚುವೇಶನ್. SITUATION ಸಿಚುವೇಶನ್. ಓಕೆ, ಅರ್ಥ ಆಯ್ತಲ್ವಾ? ಸೆಂಟೆನ್ಸ್ ಅಂದರೆ ಏನು ಅಂತ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತೇಳಿ. ಈಗ ಈ ಸೆಂಟೆನ್ಸಲ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಎಷ್ಟು ಟೈಪ್ಸ್ ಇದ್ದಾವೆ? ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಟೈಪ್ಸ್ ನೋಡಿದ್ರೆ ಟೈಪ್ಸ್ ಎಷ್ಟಿದ್ದಾವೆ? ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದ್ದಾವೆ. ಎಷ್ಟು ಟೈಪ್ಸ್ ಇದ್ದಾವೆ? 4 ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದ್ದಾವೆ. ಹಾಗಿದ್ರೆ ಯಾವ್ಯಾವ 4 ಟೈಪ್ಸು? ದೇರ್ ಆರ್ 4 ಟೈಪ್ಸ್ ಆಫ್ sentences. First one is called as assertive sentence or declarative sentence ಅಂತ ಹೇಳಿ ಕರಿತೀವಿ. assertive ಅಥವಾ declarative sentence ಅಂತ ಹೇಳಿ ಕರಿತೀವಿ. assertive ಅಥವಾ declarative
ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ, ಇದನ್ನು ಸರಳ ವಾಕ್ಯಗಳು, ಸರಳ ವಾಕ್ಯಗಳು ಅಥವಾ ಇದಕ್ಕೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ, ಭಾವನಾರಹಿತ ವಾಕ್ಯಗಳು ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಭಾವನಾರಹಿತ ವಾಕ್ಯಗಳು. ಅರ್ಥ ಆಯ್ತಾ? ಸರಳ ವಾಕ್ಯಗಳು ಅಥವಾ ಭಾವನಾರಹಿತ ವಾಕ್ಯಗಳು ಅಂತ ಹೇಳಿ ಕೂಡ ನಾವು ಇದನ್ನು ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ನು ಇಂಟೆರೋಗೇಟಿವ್ ಸೆಂಟೆನ್ಸಸ್. ಇಂಟೆರೋಗೇಟಿವ್ ಸೆಂಟೆನ್ಸಸ್, ಇಂಟೆರೋಗೇಟಿವ್ ಸೆಂಟೆನ್ಸಸ್. ಓಕೆ, ಇವಕ್ಕೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಇಂಟೆರೋಗೇಟಿವ್ ಸೆಂಟೆನ್ಸಸ್ ಅಂದರೆ ಕನ್ನಡದಲ್ಲಿ ಏನು ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯಗಳು. ಏನಂತ ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಓಕೆ, ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಥರ್ಡ್ ಒನ್, ಮೂರನೆಯ ಒಂದು ಟೈಪ್ ಆಫ್ ಸೆಂಟೆನ್ಸ್ ಯಾವುದಂದರೆ ಇಂಪೆರೇಟಿವ್ ಸೆಂಟೆನ್ಸ್. ಮೂರನೇದು ಯಾವುದು? ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಥರ್ಡ್ ಟೈಪು. ಓಕೆ, ಯಾವುದಿದು? ಇಂಪೆರೇಟಿವ್ ಸೆಂಟೆನ್ಸಸ್. ಇದನ್ನು ಕನ್ನಡದಲ್ಲಿ ಏನು ಕರಿತೀವಿ? ಆಜ್ಞಾರ್ಥಕ. ಏನಂತ ಕರಿತೀವಿ? ಆಜ್ಞಾರ್ಥಕ ಅಂದರೆ ಆಜ್ಞೆಯನ್ನು ಮಾಡ್ತಕ್ಕಂಥದ್ದು. ಆಜ್ಞಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ದ ಫೋರ್ತ್ ಒನ್, ನಾಲ್ಕನೇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ನಾಲ್ಕನೇದು ಯಾವುದು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಭಾವ ಪ್ರಚೋದಕ. ಏನಂತ ಕರಿತೀವಿ? ಭಾವ ಪ್ರಚೋದಕ ಅಂತ ಹೇಳಿ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಹೆಸರಿಂದನೂ ಕರಿತೀವಿ. ಏನಂತ? ಉದ್ಗಾರವಾಚಕ. ಉದ್ಗಾರವಾಚಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಉದ್ಗಾರವಾಚಕ ವಾಕ್ಯಗಳು. ಸೊ ಸೆಂಟೆನ್ಸ್ ಅಂದರೆ ಏನಂತ ನೋಡಿದ್ದೀವಿ. ಎಷ್ಟು ಟೈಪ್ ಸೆಂಟೆನ್ಸಸ್ ಇದಾವೆ? 4 ಟೈಪ್ ಸೆಂಟೆನ್ಸಸ್ ಇದಾವೆ. ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅಂತ ಹೇಳಿ ಬರ್ಕೊಂಡಿದ್ವಿ ಇವಾಗ. ಸೊ ಇವತ್ತು ಇವನ್ನ ಒನ್ ಬೈ ಒನ್ ನಾವು ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನು ಬರ್ಕೊಂಡಿರಿ? ಎಲ್ಲರೂ ಹೇಳ್ತಾ ಹೋಗಬೇಕು, ರಿಪೀಟ್ ಮಾಡ್ತಾ ಇರಬೇಕು ನನ್ನ ಜೊತೆಗೆ. ಫಸ್ಟ್ ಒನ್ನು ಇಟ್ ಈಸ್ ಅಸರ್ಟಿವ್ ಸೆಂಟೆನ್ಸಸ್. ಏನು? ಅಸರ್ಟಿವ್ ಸೆಂಟೆನ್ಸಸ್ ಅಲ್ವಾ? ಅಸರ್ಟಿವ್ ಸೆಂಟೆನ್ಸಸ್. ಓಕೆ, ಸೊ ಅಸರ್ಟಿವ್ ಸೆಂಟೆನ್ಸಸ್ಸನ್ನು ಕನ್ನಡದಲ್ಲಿ ಏನು ಕರಿತೀವಿ? ಸರಳ ವಾಕ್ಯಗಳು ಅಥವಾ ಭಾವನಾರಹಿತ ವಾಕ್ಯಗಳು ಅಂತ ಹೇಳಿ ಹೇಳಿದೆ ನಾನು ನಿಮ್ಗಲ್ವಾ. ಅಸರ್ಟಿವ್, ASSERTIVE, ಅಸರ್ಟಿವ್ ಸೆಂಟೆನ್ಸಸ್. ಕನ್ನಡದಲ್ಲಿ ಇವನ್ನ ಏನಂತ ಕರಿತೀವಿ ನಾವು? ಕನ್ನಡದಲ್ಲಿ ಅಂತ ಕರಿತೀವಿ ಸರಳ ವಾಕ್ಯಗಳು ಅಥವಾ ಭಾವನಾರಹಿತ ವಾಕ್ಯಗಳು. ರೈಟ್ ಅಲ್ವಾ? ಸರಳ ವಾಕ್ಯಗಳು ಅಥವಾ ಭಾವನಾರಹಿತ ವಾಕ್ಯಗಳು. ಭಾವನಾರಹಿತ ವಾಕ್ಯಗಳು ಅಂಥೇಳಿ ಕರಿತೀವಿ. ಓಕೆ, ಸೊ ಹಾಗಿದ್ರೆ ಇದಕ್ಕೆ ಡೆಫಿನೇಷನ್ ಏನಂತ ಬರೆಸ್ಬೋದು ನಾವೀಗ? ಎ ಸೆಂಟೆನ್ಸ್ ದಟ್ ಮೇಕ್ಸ್ ಆನ್ ಅಸರ್ಷನ್ ಈಸ್ ಕಾಲ್ಡ್ ಅ ಅಸರ್ಟಿವ್ ಸೆಂಟೆನ್ಸ್. ಬರ್ಕೊಳ್ಳಿ, ಎ ಸೆಂಟೆನ್ಸ್ ದಟ್ ಮೇಕ್ಸ್ ಆನ್ ಅಸರ್ಷನ್. ಎ ಸೆಂಟೆನ್ಸ್
that makes an assertion, that makes an assertion is called assertive sentence, is called assertive sentence. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಈಸ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸರಳವಾಗಿ ವಿವರಣೆಯನ್ನು ನೀಡ್ತಕ್ಕಂಥ. ಅಸರ್ಷನ್ ಅಂದ್ರೇನು? ಸರಳವಾಗಿ. ಕನ್ನಡದಲ್ಲಿ ಅಸರ್ಷನ್ ಅಂದ್ರೆ ಏನಂತ ಹೇಳ್ತೀವಿ? ಸರಳವಾಗಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿಯಿಂದ ಭಾವನೆಗಳು ಅಂತಕ್ಕಂಥದ್ದು ಇರಲ್ಲ, ಸಿಂಪಲ್ ಆಗಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಊಟ ಆಯಿತಾ ಅಂತ ಒಂದು ಕ್ವಶನ್ ಕೇಳ್ತೀರಪ್ಪ. ಓಕೆ, ಇದರಲ್ಲಿ ಇದು ಸಿಂಪಲ್ ಕ್ವಶನ್ ಅಲ್ವಾ? ಅಥವಾ ಇವಾಗ ಬಂದಿದೆಯಾ, ರೈಟ್, ಹೇಗಿದೆಯಾ, ಇದು. ಓಕೆ, ಸೊ ಎ ಸೆಂಟೆನ್ಸ್ ದಟ್ ಮೇಕ್ಸ್ ಆ್ಯನ್ ಅಸರ್ಷನ್ ಈಸ್ ಕಾಲ್ಡ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಅಂದರೆ ಕನ್ನಡದಲ್ಲಿ ಏನಂತ ಬರ್ಕೊತೀವಿ? ಕನ್ನಡದಲ್ಲಿ ಇದು ಒಂದು ವ್ಯಕ್ತಿ, ವಿಷಯ ಅಥವಾ ವಸ್ತುವಿನ ಕುರಿತಾಗಿ ಯಾವುದೇ ವಿಶೇಷ ಭಾವನೆಗಳ ಮಿಶ್ರಣಗಳಿಲ್ಲದೆ ಸರಳವಾಗಿ ವಿವರಣೆ ನೀಡುವ ವಾಕ್ಯಗಳಿಗೆ ನಾವು ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಯಾವುದೇ ವಿಶೇಷ ಭಾವನೆಗಳ ಮಿಶ್ರಣವಿಲ್ಲದೆ, ಬರ್ಕೊಳ್ಳಿ, ಯಾವುದೇ ವಿಶೇಷ ಭಾವನೆಗಳ ಮಿಶ್ರಣವಿಲ್ಲದೆ ಸರಳವಾಗಿ ವಿವರಣೆ ನೀಡುವ ವಾಕ್ಯಗಳಿಗೆ ನಾವೇನಂತ ಕರಿತೀವಿ? ಅಸರ್ಟಿವ್ ಸೆಂಟೆನ್ಸಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್? ಓಕೆ, ಹಾಗಿದ್ರೆ ಇವಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಕೆಲವು ಎಕ್ಸಾಂಪಲ್ಸ್ನ ಇವಾಗ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಫಸ್ಟ್ ಒನ್, ಎಕ್ಸಾಂಪಲ್ 1, ರವಿ ಈಸ್ ಎ ಗುಡ್ ಬಾಯ್. ರವಿ ಈಸ್ ಎ ಗುಡ್ ಬಾಯ್. ಓಕೆ, ರವಿ ಈಸ್ ಎ ಗುಡ್ ಬಾಯ್ ಅಂದರೆ ಕನ್ನಡದಲ್ಲಿ ಏನಂತ ಬರ್ಕೋತಿರೋದನ್ನ? ರವಿ ಒಳ್ಳೆಯ ಹುಡುಗ. ರವಿ ಒಳ್ಳೆಯ ಹುಡುಗ. ಇಲ್ಲಿ ಬೇಕಾದರೆ ರವಿ ಪ್ಲೇಸಲ್ಲಿ ಎಲ್ಲ ನಿಮ್ಮ ಹೆಸರು ಕೂಡ ಬರ್ಕೋಬೋದು. ಓಕೆ, ಸೊ ದಟ್ ನಿಮಗೆ ಚೆನ್ನಾಗಿ ನೆನಪಿರ್ತವೆ ಸೆಂಟೆನ್ಸಸ್. ಓಕೆ, he has a good memory. He has a good memory. He has a good memory. He has a good memory ಅಂದರೆ ಏನಂತೀವಿ ಕನ್ನಡದಲ್ಲಿ? ಅವನು ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾನೆ. ಅವನು ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾನೆ. ಅವನು ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾನೆ ಅಂಥೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟು ಇನ್ನು ಸ್ವಲ್ಪ ಡೆಪ್ತಾಗಿ ಹೋಗೋದಾದರೆ, ಐ ಶಾಟ್ ಎನ್ ಆರೋ ಇನ್ ದ ಏರ್. ಐ ಶಾಟ್ an arrow in the air. ಓಕೆ, ಯಾರಾದರೂ ಟ್ರೈ ಮಾಡ್ತೀರಾ ಇದನ್ನು? ಕನ್ನಡದಲ್ಲಿ ಏನಂತ ಕರಿತೀವಿ? ಐ ಶಾಟ್ ಆ್ಯನ್ ಆ್ಯರೋ ಇನ್ ದ ಏರ್. ಇದು ಕನ್ನಡದ ಅರ್ಥ ಏನು ಹೇಳ್ತೀವಿ? ನಾನು ಗಾಳಿಯಲ್ಲಿ ಒಂದು ಬಾಣ ಬಿಟ್ಟೆ. ನಾನು ಗಾಳಿಯಲ್ಲಿ ಒಂದು ಬಾಣ ಬಿಟ್ಟೆ. ಓಕೆ, ಇವು ಸಿಂಪಲ್ ಸೆಂಟೆನ್ಸಸ್. ಅಂದರೆ ಇಲ್ಲಿ ನಡೀತಕ್ಕಂತಹ ಕ್ರಿಯೆಗೆ ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಥಿಂಗ್ಸು
ಓಕೆ, ಈಗ ಸಪೋಸ್ ಈಗ ಒಂದು ಬಣ್ಣ ಆ್ಯಡ್ ಮಾಡ್ತಕ್ಕಂಥದ್ದು, ಅಥವಾ ನೀವು ಯಾರು ಅಂತ ಬಾಣ ಅಂತಂದರೆ ಆ ಬಾಣದ ಬಗ್ಗೆ ವಿಶೇಷವಾಗಿ ಏನಾದರೂ ವಿಶೇಷ ಗುಣಗಳನ್ನು ಹೇಳ್ತಕ್ಕಂಥದ್ದು ಅಂಥವೆಲ್ಲ ಹೇಳಿದಾಗೆ ಅದು ಸೆಂಟೆನ್ಸಸ್ ಬೇರೆ ಆಗುತ್ತೆ. ಅಸರ್ಟಿವ್ ಸೆಂಟೆನ್ಸಸ್ ಅಂದರೆ ಏನಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ವಿಶೇಷ ಭಾವನೆಗಳು ಅಂತಕ್ಕಂಥದ್ದು ಏನೂ ಇರಲ್ಲ, ವಿಶೇಷ ಭಾವನೆಗಳು ಏನೂ ಇರಲ್ಲ ಯಾವುದರಲ್ಲಿ, ಅಸರ್ಟಿವ್ ಸೆಂಟೆನ್ಸಲ್ಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪು. ಸೆಕೆಂಡ್ ಯಾವುದು ಬರ್ಕೊಂಡಿರಿ? ಎಸ್, ಸೆಕೆಂಡ್ ಯಾವುದು? ಇಂಟೆರೋಗೇಟಿವ್ ಸೆಂಟೆನ್ಸಸ್. ಸೆಕೆಂಡ್ ಯಾವ್ದು ಬರ್ಕೊಂಡಿರಿ? ಇಂಟೆರೋಗೇಟಿವ್ ಸೆಂಟೆನ್ಸಸ್. ಇಂಟೆರೋಗೇಟಿವ್ ಸೆಂಟೆನ್ಸಸ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಹಾಗಿದ್ರೆ ಈಗ ಡೆಫಿನೇಷನ್ ಏನು? ಪ್ರಶ್ನಾರ್ಥಕ ವಾಕ್ಯಗಳಂದ್ರೇನು? ಆಟೋಮೆಟಿಕ್ ಆಗಿ ಆ ಒಂದು ಸೆಂಟೆನ್ಸಸ್ಸಲ್ಲಿ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಉದ್ಭವವಾದರೆ ಅಂತಹ ಸೆಂಟೆನ್ಸಸ್ನ ನಾವು ಇಂಟೆರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಅಂದರೆ ಏನು? ಇಂಗ್ಲೀಷಲ್ಲಿ ಯಾವ ಥರ ಡಿಫೈನ್ ಮಾಡ್ತೀವಿ? ಎ ಸೆಂಟೆನ್ಸ್ ದಟ್ ಆಸ್ಕ್ ಆರ್ ರೈಸಸ್ ಎ ಕ್ವಶನ್ ಈಸ್ ಕಾಲ್ಡ್ ಆ್ಯನ್ ಇಂಟೆರೋಗೇಟಿವ್ ಸೆಂಟೆನ್ಸ್. ಎ ಸೆಂಟೆನ್ಸ್ that asks ಅಂಡರ್ಲೈನ್ ಮಾಡ್ಕೊಳ್ಳಿ, ಅಥವಾ ರೈಸಸ್ ರೈಸಸ್ ಎ ಕ್ವಶನ್ is called an interrogative sentence. ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಾ? ಕನ್ನಡದಲ್ಲಿ ವಾಕ್ಯಗಳಲ್ಲಿ ಪ್ರಶ್ನೆ ಅಂತಕ್ಕಂಥದ್ದು ಮಿಶ್ರಿತವಾಗಿದ್ದರೆ, ವಾಕ್ಯಗಳಲ್ಲಿ ಏನು ಮಿಶ್ರಿತವಾಗಿರಬೇಕದು? ಪ್ರಶ್ನೆ ಅಂತಕ್ಕಂಥದ್ದು ಮಿಶ್ರಿತವಾಗಿದ್ದರೆ ಅಂತಹ ವಾಕ್ಯಗಳನ್ನು ಏನಂತ ಕರಿತೀವಿ ನಾವು? ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಪ್ರಶ್ನಾರ್ಥಕ ವಾಕ್ಯಗಳು ಎನ್ನುವೆವು ಅಥವಾ ಎನ್ನುತ್ತಾರೆ ಅಥವಾ ಎಂದು ಕರೆಯುತ್ತೇವೆ, ಏನಾದರೂ ಬರ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ನಾವು ಕಮಿಂಗ್ ಟು ಎಕ್ಸಾಂಪಲ್ಸ್. ಎಲ್ಲ ಕರೆಕ್ಟಾಗಿ ಬರ್ಕೊತಿದ್ರಲ್ವಾ? ಇವಾಗ ಎಕ್ಸಾಂಪಲ್ಸ್ ನೋಡೋಣ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಇಂಟೆರೋಗೇಟಿವ್ ಸೆಂಟೆನ್ಸಸ್. ಪ್ರಶ್ನಾರ್ಥಕ ವಾಕ್ಯಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಫಸ್ಟ್ ಕ್ವಶನ್, ಕಾಮನ್ ಕ್ವಶನ್, ಹೌ ಆರ್ ಯು? ಹೌ ಆರ್ ಯು ಅಂದ್ರೇನು? ಎಸ್, ನೀನು ಹೇಗಿದ್ದೀಯಾ? ಹೌ ಆರ್ ಯು, ಹೂ ಆರ್ ಯು, ವೇರ್ ಆರ್ ಯು? ಓಕೆ, ಏನಾದರೂ ಕ್ವಶನ್ಸ್. ಓಕೆ, ಇವೆಲ್ಲವೂ ಕೂಡ ಯಾವುದು? ಇಂಟೆರೋಗೇಟಿವ್ ಸೆಂಟೆನ್ಸಸ್ ಆಗುತ್ತೆ. ವೇರ್ ಆರ್ ಯು ಗೋಯಿಂಗ್? ಸೆಕೆಂಡ್ ಎಕ್ಸಾಂಪಲ್ ಬರ್ಕೊಳ್ಳಿ. ವೇರ್ ಆರ್ ಯು ಗೋಯಿಂಗ್? ಅಂದರೆ ನೀನು ಎಲ್ಲಿಗೆ ಹೋಗುತ್ತಿರುವೆ? ಅಂತಕ್ಕಂಥದ್ದು. ಓಕೆ, ಥರ್ಡ್ ಒನ್ನು, ವೆನ್ ಡು ಯು ಲರ್ನ್ ದಿಸ್? ನೀವು ಸಪೋಸ್ ಇವಾಗ ಇಂಗ್ಲೀಷ್ ಗ್ರಾಮರ್ ಕಲ್ತಿದ್ದೀರಪ್ಪ, ಕಲ್ತ್ಬಿಟ್ರಿ ಅಂತ ಇಟ್ಕೊಳ್ಳಿ. ಕಲಿತು ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ.
ಅವಾಗ ರೀಟರ್ನ್ ಅದರ ಕ್ವಶನ್ಸ್ ಕೇಳ್ತಾರೆ. ವೆನ್ ಡು ಯು ಲರ್ನ್ ದಿಸ್ ಅಂತೇಳಿ, ಅಂದರೆ ಇದನ್ನು ನೀನು ಯಾವಾಗ ಕಲಿತೆ ಅಥವಾ ಯಾವಾಗ ಕಲಿತೀಯಾ ಅಂತಕ್ಕಂಥದ್ದು. ಆ್ಯಕ್ಚುಲಿ ಇಲ್ಲಿ ವೆನ್ ಡಿಡ್ ಯು ಲರ್ನ್ ಅಂತ ಬಂದರೆ ಇದು ವೆನ್ ಡಿಡ್ ಯು ಲರ್ನ್ ಅಂತಕ್ಕಂಥದ್ದು ಮಾಡ್ಕೊಳ್ಳಿ. ನಮಗೆ ವೆನ್ ಡಿಡ್ ಯು ಲರ್ನ್ ದಿಸ್ ಅಂದರೆ ಇದನ್ನು ನೀನು ಯಾವಾಗ ಕಲಿತೆ ಅಂತಕ್ಕಂಥದ್ದು. ಇದನ್ನು ನೀನು ಯಾವಾಗ ಕಲಿತಿದ್ದೀಯಾ ಅಥವಾ ಕಲಿತೆ ಅಂತ ಹೇಳಿ ಬರ್ಕೊಳ್ರಿ. ಯಾವಾಗ ನೀನು ಕಲ್ತಿದ್ದೀಯಾ ಅಂತ ಅದು ಬರಿಬೋದು. ಸಿಂಪಲ್ ಆಗಿ ನಮಗೆ ನೆನಪಿರಬೇಕು, ಅರ್ಥ ಆಗಬೇಕು ಅಂದರೆ ಯಾವಾಗ ನೀನು ಇದನ್ನ ಕಲ್ತೆಪ್ಪ ಅಂತೇಳಿ ಕೇಳ್ತಾನೆ, ಹೌದಾ? ಅಥವಾ ಇಲ್ಲಿ ವೆನ್ ಡಿಡ್ ಯು ಅಂತ ಇರೋ ಪ್ಲೇಸಲ್ಲಿ ವೆನ್ ಡು ಯು ಅಂತ ಇತ್ತಂದರೆ ವೆನ್ ಡು ಯು ಜಾಯಿನ್ ದಿಸ್ ಕೋರ್ಸ್ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಅಂದರೆ ಏನು? ವೆನ್ ಡು ಯು ಜಾಯಿನ್ ದಿಸ್ ಕೋರ್ಸ್ ಅಂದರೆ ಓಕೆ. ಇವಾಗ ನೀವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆದರೆ ಗ್ರಾಮರ್ ಕಲ್ತ್ರಿ ಅಂತ ಇಟ್ಕೊಳ್ಳಿ. ಅವ ನಿಮ್ಮನ್ನು ಕೇಳ್ತಾನೆ ವೆನ್ ಡಿಡ್ ಯು ಲರ್ನ್ ದಿಸ್ ಅಂತೇಳಿ, ಇದನ್ನು ನೀನು ಯಾವಾಗ ಕಲಿತೆ ಅಂತ ಹೇಳಿ ಕೇಳ್ತಾನೆ. ಅವಾಗ ನೀವು ಹೇಳ್ತೀರಾ ಇಲ್ಲ ನಾನು ಚಾರಿತ್ರ ಅಕಾಡೆಮಿಯಲ್ಲಿ ಹೋಗಿ ಜಾಯಿನ್ ಆಗಿದೆ, ಅದ್ರ ಥ್ರೂ ನಾನು ಕಲ್ತ್ಕೊಂಡೆ ಅಂತ ನೀವು ಸಪೋಸ್ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅವಾಗ ನೀವು ನೆಕ್ಸ್ಟ್ ಕ್ವಶನ್ ಅವನ್ನ ಕೇಳ್ತೀರಾ ವೆನ್ ಡು ಯು ಜಾಯಿನ್ ದಿಸ್ ಕೋರ್ಸ್. ಈಗ ಅವ್ನಿಗೆ ಇಂಟ್ರೆಸ್ಟ್ ಬರುತ್ತೆ, ಓಕೆ ನಾನು ಸೇರಬೇಕು. ನೀವು ನಿಮ್ಮ ಒಂದು ಮಾತಾಡ್ತಕ್ಕಂಥ ಸ್ಟೈಲನ್ನು ಅಥವಾ ನಿಮ್ಮ ಒಂದು ಪರ್ಫೆಕ್ಷನ್ನ ನೋಡಿ ಅವನು ಕೇಳ್ತಾನೆ, ಓಕೆ ಚೆನ್ನಾಗಿದೆ ಎಲ್ಲಿದೆ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ ಇದು ಓಕೆ. ಅವಾಗ ನೀವು ನನ್ನ ಕ್ವಶನ್ ಕೇಳ್ತೀಯ, ಅವ್ನಿಗೆ ಹೇಳ್ಬಿಟ್ಟು ವೆನ್ ಡು ಯು ಜಾಯಿನ್ ದಿಸ್ ಕೋರ್ಸ್ ಅಂತ ಹೇಳಿ ಕೇಳ್ತೀಯ. ಅಂದರೆ ಈ ಕೋರ್ಸ್ಗೆ ನೀನು ಯಾವಾಗ ಜಾಯಿನ್ ಆಗ್ತೀಯಾ? ನೀವು ಈ ಥರನೂ ಕೂಡ ಬರ್ಕೋಬೋದು. ಕೆಲವೊಂದು ವರ್ಡ್ಸ್ ಎಲ್ಲ ಇರುತ್ತೆ ಪೂರ್ತಿ ಕನ್ನಡಕ್ಕೆ ಯಾವಾಗ ನೀನು ಸೇರ್ಪಡೆಗೊಳ್ತೀಯಾ ಅಂತ ಹೇಳಿ ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಸೇರ್ಪಡೆಗೊಳ್ಳುತ್ತೀಯಾ ಅಂತ. ನೀವು ಕೇಳೋದು ಹೆಂಗೆ? ನೀನು ಯಾವಾಗ ಜಾಯಿನ್ ಆಗ್ತೀಯಾ ಅಂತ ಕ್ವಶನ್ ಕೇಳ್ತೀರಾ ಅಲ್ವಾ? ಇದನ್ನ ಬ್ರಾಕೆಟಲ್ಲಿ ಜಾಯಿನ್ ಆಗ್ತೀರಾ ಅಂತ ಕೂಡ ನೀವು ಬರ್ಕೋಬೋದು. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಕ್ವಶನ್ಸ್. ಓಕೆ, these are the examples for interrogative sentences. ಇಂಟರೋಗೇಟಿವ್ ಸೆಂಟೆನ್ಸಸ್ ಪ್ರಶ್ನಾರ್ಥಕ ವಾಕ್ಯಗಳಿಗೆ ಇವು ಕೆಲವೊಂದು ಎಕ್ಸಾಂಪಲ್ಸ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಥರ್ಡ್ ಟೈಪ್ ಆಫ್ ದ ಸೆಂಟೆನ್ಸ್ ಯಾವುದು? ಥರ್ಡ್ ಟೈಪ್ ಆಫ್ ಸೆಂಟೆನ್ಸಸ್ ದಟ್ ಈಸ್ ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸಸ್. ಯಾವುದು? ಥರ್ಡ್ ಒನ್ ಯಾವುದು? ಥರ್ಡ್ ಒನ್ ಈಸ್ ಎಕ್ಸ್ಕ್ಲಾಮೇಟ್ರಿ. EXLAMATORY ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸಸ್. ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸಸ್ ಅಂದರೆ ಕನ್ನಡದಲ್ಲಿ ಇದನ್ನು ಏನಂತ ಕರಿತೀವಿ? ಭಾವ ಪ್ರಚೋದಕ. ಸರಿ, ಇದು 4ನೇದಲ್ವಾ? ಭಾವ ಪ್ರಚೋದಕ 4ನೇದು ಅಂತ ಬರ್ಸಿದ್ದೀನಿ ನಿಮ್ಗೆ, ರೈಟ್? ಸೊ ಕರೆಕ್ಷನ್ ಮಾಡ್ಕೊಳ್ಳಿ. ದಿಸ್ ಈಸ್ 4th ಒನ್. ಅದಕ್ಕಿಂತ ಮುಂಚೆ ನಾವು ಇವಾಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಓಕೆ, ಥರ್ಡ್ ಒನ್ ಯಾವುದು? ಇದು ಬೇಡ ಸದ್ಯಕ್ಕೆ, ಇದನ್ನು ಓಕೆ, ಡೋಂಟ್ ಲೆಟ್ ಮಿ ಗೆಟ್ ಕನ್ಫ್ಯೂಸ್ಡ್. ಥರ್ಡ್ ಒನ್ ಯಾವುದು? ಥರ್ಡ್ ಒನ್ನು ಇಂಪೆರೇಟಿವ್ ಸೆಂಟೆನ್ಸ್. ಥರ್ಡ್ ಒನ್ ಯಾವುದು? ಇಂಪೆರೇಟಿವ್ ಸೆಂಟೆನ್ಸಸ್. ಓಕೆ, ಇಂಪೆರೇಟಿವ್ ಸೆಂಟೆನ್ಸಸ್ ಅಂದ್ರೇನು? ಆಜ್ಞಾರ್ಥಕ ವಾಕ್ಯಗಳು. ಏನು? ಆಜ್ಞಾರ್ಥಕ ವಾಕ್ಯಗಳು. ಕನ್ನಡದಲ್ಲಿ ಅಂತ ಕರಿತೀವಿ ಆಜ್ಞಾರ್ಥಕ ವಾಕ್ಯಗಳು. ಅಂದರೆ ಏನು? ಯಾವ ಥರ ಡಿಫೈನ್ ಮಾಡ್ತೀವಿ? ಇಂಪೆರೇಟಿವ್ ಅಂದರೆ ಏನೋ ಒಂದು ಆಜ್ಞೆಯನ್ನು ಸೂಚಿಸ್ತಕ್ಕಂಥದ್ದಲ್ವ? ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಎ ಕಮ್ಯಾಂಡ್ ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಎ sentence that express EXPRESS
ಡಬಲ್ ಎಸ್ ಅಥವಾ ಎಕ್ಸ್ಪ್ರೆಸ್ ಅಂತಾದರೂ ಬರ್ಕೋಬೋದು, ಅಥವಾ ಎಕ್ಸ್ಪ್ರೆಸಸ್ ಎ ಕಮ್ಯಾಂಡ್ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಏನಂತ ಕರಿತೀವಿ ಇದನ್ನು? ಇಂಪೆರೇಟಿವ್ ಸೆಂಟೆನ್ಸಸ್. ಈ ಥರನಾದಂಥ ವಾಕ್ಯಗಳಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಓಕೆ, ಇದನ್ನು ಕನ್ನಡದಲ್ಲಿ ಹೇಗೆ ಬರ್ಕೋಬೋದು? ಇದಕ್ಕೆ ಒಂದು ಬಲವಾದ ಆಜ್ಞೆ, ವಿನಂತಿ ಅಥವಾ ನಿರ್ಧಾರ. ಇಲ್ಲಿ ಆಜ್ಞಾರ್ಥಕ ಅಂತಂದ್ರೆಗಿನ ಕಮ್ಯಾಂಡ್ ಅಂದರೆ ಏನು, ಅದರಲ್ಲಿ ಬರೀ ಆಜ್ಞೆ ಅಂತಲೇ ಇರಬೇಕು ಅಂತೇನಿಲ್ಲ. ಅದರಲ್ಲಿ ರಿಕ್ವೆಸ್ಟು ಇರ್ಬೋದು ಅಥವಾ ಡಿಸಿಷನ್ಸು ಇರ್ಬೋದು. ಈ ಥರನಾದಂಥವನ್ನ ಇಂಪೆರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಏನಂತ ಬರ್ಕೊತೀರಾ? ಬಲವಾದ ಆಜ್ಞೆ ಅಥವಾ ವಿನಂತಿ ಮತ್ತು ನಿರ್ಧಾರಗಳನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ಏನಂತ ಕರಿತೀವಿ ನಾವು? ಆಜ್ಞಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆಜ್ಞಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ಇವಾಗ ನಿಮಗೆ ಫಾಸ್ಟ್ ಆಗ್ತಾ ಇದೆ ಸ್ವಲ್ಪ ಅಂತಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಪ್ರತಿಯೊಂದು ಸೆಂಟೆನ್ಸ್ ಆದಮೇಲೆ ನಾನು 2 ಸಲ ರಿಪೀಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ಯಾರಿಗೂ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಅನ್ಕೊತೀನಿ. ಓಕೆ, ಎಕ್ಸಾಂಪಲ್ಸ್ ನೋಡೋದಾದರೆ ಫಸ್ಟ್ ಎಕ್ಸಾಂಪಲ್, ಡು ನಾಟ್ ಟಾಕ್. ನಾವು ಕ್ಲಾಸಸ್ ಮಾಡ್ತಿರ್ತೀವಿ, ಸೆಂಟ್ರಲ್ಲಿ ಏನಾದರೂ ಆಡ್ತಾ ಇರ್ತೀರಾ, ಅವಾಗ ನಾವೇನು ಹೇಳ್ತೀವಿ? ಡೋಂಟ್ ಟಾಕ್ ಅಂತೀವಿ ತಾನೆ. ಅದನ್ನ ಇಂಗ್ಲೀಷಲ್ಲಿ ಡೋಂಟ್ ಟಾಕ್ ಅಂತ ಸಿಂಪಲ್ ಆಗಿ ಅನ್ಬೋದು, ಅಥವಾ ಡು ನಾಟ್ ಟಾಕ್ ಅಂತ ಹೇಳಿ ಅಂತೀವಿ. ಅಂದ್ರೇನು? ಕನ್ನಡದಲ್ಲೇನು? ಮಾತಾಡಬೇಡ ಅಥವಾ ಮಾತನಾಡಬೇಡ ಅಲ್ವಾ? ಮಾತನಾಡಬೇಡ ಅಂಥೇಳಿ. ಸೆಕೆಂಡ್ ಒನ್, ಪ್ಲೀಸ್ get me a glass of water. Okay, please get me a glass of water. ನೀವು ಕೂತಿರ್ತೀರಾ, ನಿಮ್ಮ ಫ್ರೆಂಡ್ ಯಾರೋ ಪಕ್ಕದಲ್ಲಿ ನೀರು ಕುಡಿತಾ ಇದ್ದಪ್ಪ ಅಂತ ಇಟ್ಕೊಳ್ಳಿ. ಓಕೆ, ಅವ್ನಿಗೆ ಹೇಳ್ತೀರಾ ನನಗೊಂದು ಗ್ಲಾಸ್ ಆಫ್ ನೀರು ಕೊಡ್ತೀಯಾ ಅಲ್ವಾ? ಸಿಂಪಲ್ಲಾಗಿ ಈ ಥರ ಕೇಳ್ತೀವಿ ಅಲ್ವಾ? ನನಗೊಂದು ಗ್ಲಾಸ್ ನೀರು ಕೊಡೋ ಅಂತೇಳಿ ಈ ಥರ ನಾವು ಆರ್ಡರ್ ಮಾಡಲ್ಲ. ಯಾಕಂದರೆ ಅದು ನಮಗೆ ನೀಡ್ ಇರೋದನ್ನ ರೈಟ್ ಆನ್ಸರ್. ಕೆಲವೊಬ್ರು ಈ ಥರ ಕೂಡ ಕಮ್ಯಾಂಡಿಂಗ್ ಆಗಿ ಕೂಡ ಕೇಳ್ತಾರೆ. ಬಟ್ ಆ್ಯಕ್ಚುಯಲ್ ಸೆಂಟೆನ್ಸಸ್ಸು ಯಾವ ಥರ ಕೇಳಬೇಕು? ನನಗೂ ಒಂದು ಗ್ಲಾಸು ನೀರು ಕೊಡ್ತೀಯಾ ಅಂತ ಕೇಳ್ತೀವಲ್ವಾ? ಅದನ್ನು ಏನಂತ ಕರಿತೀವಿ? ಪ್ಲೀಸ್ ಗೆಟ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅಂದರೆ ಏನು? ದಯವಿಟ್ಟು ನನಗೊಂದು ಗ್ಲಾಸ್ ನೀರು ತಂದು ಕೊಡು. ದಯವಿಟ್ಟು ನನಗೂ ಒಂದು ಅಥವಾ ನನಗೊಂದು ಗ್ಲಾಸ್ ನೀರು ತಂದುಕೊಡು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡೋದಾದರೆ, come here and read this. Come here and read this. ಓಕೆ, ಇದೇನಾಗ್ತಾ ಇರುತ್ತೆ? ನೀವು ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವಾಗ ಏನು ಮಾಡ್ತಾರೆ? ಕ್ಲಾಸಲ್ಲಿ ಟೀಚರು ನಿಮ್ಮನ್ನು ಕಂಟ್ರೋಲ್ ಮಾಡಬೇಕಂತೇಳಿ ಬೋರ್ಡ್ ಹತ್ರ ಕರೀತಾರೆ. ಏನೊಂದು ಬರೆದಿದ್ರೆ, ಕಮ್ ಹಿಯರ್ ಆ್ಯಂಡ್ ಯು ರೀಡ್ ದಿಸ್ ಅಂತೇಳಿ ಅಂತಾರೆ. ಅಂದ್ರೇನು? ಇಲ್ಲಿ ಬಾ, ಇದನ್ನು ಓದು ಅಲ್ವಾ? ಇಲ್ಲಿ ಬಾ, ಇದನ್ನು ಓದು, ಇದನ್ನು ನೀನು ಓದು ಅಂತ ಹೇಳಿ. ಓಕೆ, ಇದನ್ನು ಓದು ಅಂಥೇಳಿ ಅಂತೀವಿ. ಓಕೆ, ನೆಕ್ಸ್ಟ್ ಶೆಡ್ ದ ಡೋರ್. ಶೆಡ್ ದ ಮೌತ್ ಅಲ್ಲ, ಶೆಡ್ ದ ಡೋರ್. ಓಕೆ, ನೀವು ಶೆಡ್ ದ ಮೌತ್ ಅಂತಂದ್ರು ನಾವು ಬರ್ಕೋಬೋದು. ಶೆಡ್ ದ ಡೋರ್ ಅಂತೇಳಿ ಅಂದರೆ ಬಾಗಿಲನ್ನು ಹಾಕು
ಬಾಗಿಲನ್ನು ಹಾಕು ಅಂತ ಹೇಳಿ. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್. ನೀವು ಇವೆಲ್ಲವನ್ನು ಕೂಡ ನಾವು ರೆಗ್ಯುಲರ್ ಆಗಿ ಮಾತಾಡ್ತಾ ಇರಬೇಕಾದ್ರೆ, ಓಕೆ, ನೀವು ಮುಂದೆಲ್ಲ ನೀವು ಇಫ್ ಯು ರೆಗ್ಯುಲರ್ ಆಗಿ ನೀವು ಕ್ಲಾಸಸ್ನ ಕೇಳ್ತಾ ಹೋದಂಗೆಲ್ಲ ಯು ವಿಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಪರ್ಫೆಕ್ಟ್. ಯಾಕಂದರೆ ನಮಗೆ ಹೊಸ ಹೊಸ ಸೆಂಟೆನ್ಸಸ್ ಎಲ್ಲ ನಾವು ಕಲಿತಾ ಹೋದಂಗೆಲ್ಲ ನೀವು ಗ್ರಾಮರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ಟೈಪ್ ಆಫ್ ಅ ಸೆಂಟೆನ್ಸ್, ದಟ್ ಇಸ್ ದ ಫೋರ್ತ್ ಟೈಪ್ ಆಫ್ ಸೆಂಟೆನ್ಸ್. ಫೋರ್ತ್ ಟೈಪ್ ಆಫ್ ಸೆಂಟೆನ್ಸ್ ಏನು? ಫೋರ್ತ್ ಟೈಪ್ ಆಫ್ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ sentences. Exclamatory sentences. ಓಕೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಅಂದರೆ ಕನ್ನಡದಲ್ಲಿ ಏನು ಕರಿತೀವಿ? ಭಾವ ಪ್ರಚೋದಕ ಅಥವಾ ಉದ್ಗಾರ ವಾಚಕ. ಭಾವ ಪ್ರಚೋದಕ ಅಥವಾ ಉದ್ಗಾರ ವಾಚಕ ಏನಂತ ಕರಿತೀವಿ? ಭಾವ ಪ್ರಚೋದಕ ಅಥವಾ ಉದ್ಗಾರ ವಾಚಕ ಉದ್ಗಾರವಾಚಕ ವಾಕ್ಯಗಳು. ಸೊ 4ನೇ ಟೈಪು ಭಾವ ಪ್ರಚೋದಕ ಅಥವಾ ಉದ್ಗಾರವಾಚಕ ವಾಕ್ಯಗಳು ಅಂಥೇಳಿ. ಇಂಗ್ಲೀಷಲ್ಲಿ ಡೆಫಿನೇಷನ್ ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ಏನು ಬರ್ಕೊತೀರ ಡೆಫಿನೇಷನು? ಎಕ್ಸ್ಕ್ಲಾಮೇಟರಿ ಅಂದರೆ ಭಾವನೆಯನ್ನು ಪ್ರಚೋದನೆ ಮಾಡಬೇಕು ತಾನೆ. ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಎ ಸೆಂಟೆನ್ಸ್ that expresses strong feelings is called an exclamatory sentences. ಏನಂತ ಕರಿತೀವಿ? an exclamatory sentences ಅಂತ ಹೇಳಿ ಅಥವಾ an exclamatory sentence ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಟ್ರಾಂಗ್ ಫೀಲಿಂಗ್ಸ್ ಈಸ್ ಕಾಲ್ಡ್ ಎ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಬರೀಲಿಲ್ಲ ನಾನು, ಯಾನ್ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿದೆ. ಓಕೆ, ಇಲ್ಲಿ ಎ ಸೆಂಟೆನ್ಸ್ ಅಂತಿದೆ, ಇಲ್ಲಿ ನಾನು ಯಾನ್ ಸೆಂಟೆನ್ಸ್ ಅಂತ ಬರೀಲಿಲ್ಲ. ಯಾಕೆ ಅಂತ ಹೇಳಿ, ಯಾನ್ ಅಂತಕ್ಕಂತಹ ವರ್ಡನ್ನು ಓವಲ್ಸ್ ಮುಂದುಗಡೆ ಮಾತ್ರ ಬರಿತೀವಿ. ಅಂದರೆ ಸ್ವರಗಳಂತಕ್ಕಂತಹ ಯಾವುದೇ ಒಂದು ಶಬ್ದದಲ್ಲಿ ಅವು ಓವಲ್ಸಿಂದ ಸ್ಟಾರ್ಟ್ ಆದರೆ, ಸ್ವರಗಳಿಂದ ಸ್ಟಾರ್ಟ್ ಆದರೆ ಅವುಗಳ ಮುಂದೆ ನಾವೇನು ಬರಿಬೇಕು? ಯಾನ್ ಅಂತ ಬರಿಬೇಕು. ದಿಸ್ ಇಸ್ ದ ಕಂಪ್ಲೀಟ್ ಬೇಸಿಕ್ ಅದು. ಓಕೆ, ಯಾವ್ಯಾವ ವರ್ಡ್ಸು? ಎ ಇ ಐ ಓ ಯು. ಯಾವುದೇ ಒಂದು ವರ್ಡು ಈ ಅಕ್ಷರಗಳಿಂದ ಸ್ಟಾರ್ಟ್ ಆದರೆ ಅಲ್ಲಿ ನಾವು ಯಾನ್ ಅಂತಕ್ಕಂತಹ ಏನು ಬಳಸ್ತೀವಿ? ವರ್ಣ ಬಳಸ್ತೀವಿ. ಓಕೆ, ಅವೆಲ್ಲ ಫರ್ದರ್ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸಪ್ರೇಟ್ ಕ್ಲಾಸಸ್ ಎಲ್ಲ ಹೇಳ್ತೀನಿ, ಡೋಂಟ್ ವರಿ ಫಾರ್ ದಟ್. ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಎ ಸ್ಟ್ರಾಂಗ್ ಫೀಲಿಂಗ್ಸ್ ಈಸ್ ಕಾಲ್ಡ್ ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ಇಷ್ಟೇ ಸಿಂಪಲ್ ಆಗಿ ಡೆಫಿನೇಷನ್, ಬಟ್ ಕನ್ನಡದಲ್ಲಿ ನೀವು ಇನ್ನು ಅರ್ಥ ಮಾಡ್ಕೋಬೇಕಂದ್ರೆ ಯಾವ ಥರನಾದಂತಹ ಭಾವನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ವಾ? ಸಂತೋಷ, ದುಃಖ, ಕೋಪ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ವಾಕ್ಯಗಳಿಗೆ ಏನಂತ ಕರಿತೀವಿ ನಾವು? ಉದ್ಗಾರವಾಚಕ ಅಥವಾ ಭಾವ ಪ್ರಚೋದಕ ಉದ್ಗಾರವಾಚಕ ವಾಕ್ಯಗಳೆನ್ನುತ್ತೇವೆ. ಏನಂತ ಕರಿತೀವಿ? ಉದ್ಗಾರವಾಚಕ ವಾಕ್ಯಗಳೆನ್ನುತ್ತೇವೆ ಅಲ್ವಾ? ಓಕೆ, ನಾವು ಬರ್ಕೊಂಡ್ರೆ ಇವಾಗ ಎಕ್ಸಾಂಪಲ್ಸ್.
ಎಕ್ಸಾಂಪಲ್ ನಂಬರ್ 1, ಯಾವ ಥರನಾದಂತಹ ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ? ಹೋ ವಾಟ್ ಎ ಸೀನ್. ಇದು ನಾವು ಸಮ್ಟೈಮ್ಸ್ ವಾವ್ ವಾಟ್ ಎ ಸೀನ್ ಅಂತ ಕೂಡ ನಾವು ಯೂಶ್ವಲಿ ಯೂಸ್ ಮಾಡ್ತೀವಿ. ಹೋ ವಾಟ್ ಎ ಸೀನ್. ಇದು ಸಿಂಬಲ್ ಏನಿದೆಯಲ್ಲ, ದಿಸ್ ಸಿಂಬಲ್ ಎಕ್ಸ್ಕ್ಲಮೇಟರಿ ಸಿಂಬಲ್ ಅಂತೇಳಿ ನೀವು ಈವನ್ ನಿಮ್ಮ ಕೀಬೋರ್ಡಲ್ಲೂ ಕೂಡ ಈ ಸಿಂಬಲ್ ಇರುತ್ತೆ. ಈ ಸಿಂಬಲ್ನ ಯೂಸ್ ಮಾಡ್ತೀವಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಓಕೆ, ಅದಕ್ಕೆ ಓ ಎಂತಹ ದೃಶ್ಯ, ಕನ್ನಡದಲ್ಲಿ ಎಂತಹ ದೃಶ್ಯ. ಓಕೆ, ಇವೆಲ್ಲ ನಿಮಗೆ ಭಾಳ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಫ್ರೆಂಡ್ಸ್ ಅಲ್ವಾ. ನೆಕ್ಸ್ಟು ಓ ಗಾಡ್. ಓ ಗಾಡ್, he is dead. he is dead. ಓಕೆ, ಇದಕ್ಕೆ ಏನಂತ ಬರೀತೀವಿ ಕನ್ನಡದಲ್ಲಿ? ಏನಂತೀವಿ? ಅಯ್ಯೋ ದೇವರೇ. ಯೂಶುವಲಿ ಏನಂತ ಕರಿತೀವಿ? ಅಯ್ಯೋ ದೇವರೇ, ಇವನು ಸತ್ತು ಹೋದ ಅಲ್ವಾ. ಓ ದೇವರೇ ಅಥವಾ ಅಯ್ಯೋ ದೇವರೇ ಅಂತ ಕೂಡ ನೀವು ಬರ್ಕೋಬೋದು. ಓ ದೇವರೇ, ಇವನು ಸತ್ತು ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ. ರೈಟ್. ನೆಕ್ಸ್ಟ್ ಥರ್ಡ್ ಒನ್, ಹುರ್ರಾ. ವಿ ಹ್ಯಾವ್ won the game. We have won the game. ಓಕೆ, ಅಂದ್ರೇನು? ಕನ್ನಡದಲ್ಲಿ ನಾವು ಆಟದಲ್ಲಿ ಗೆದ್ದಿದ್ದೆವು ಅಥವಾ ಗೆದ್ದೆವು, ಆಟದಲ್ಲಿ ಗೆದ್ದೆವು, ನಾವು ವಿನ್ ಆದ್ವಿ ಅಂತಕ್ಕಂಥದ್ದು. ಓಕೆ, ಇದನ್ನೆಲ್ಲ ಕೇಕೆ ಹೊಡ್ಕೊಂಡು ಹೇಳ್ತಿರ್ತಾನೆ, ಅದೇ ಥರ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಇವು ಕೆಲವೊಂದು ಎಕ್ಸಾಂಪಲ್ಸು. ಓಕೆ, ಮೈ ಗಾಡ್ ವಾಟ್ ಎ ಸ್ನೇಕ್. ಮೈ ಗಾಡ್. ಓಕೆ, ವಾಟ್ ಎ ಸ್ನೇಕ್ ಅಥವಾ ವಾಟ್ ಎ ಕಾರ್. ವಾಟ್ ಎ ಕಾರ್ ಅಂತ ಬರ್ಕೊಡಿ, ಪ್ರಾಬ್ಲಮ್ ಏನಿಲ್ಲ, ಏನಾದರೂ ಬರ್ಕೋಬೋದು ನೀವು. ಓಕೆ, ಮೈ ಗಾಡ್, ಇಲ್ಲಿ ಕೂಡ ದೇವರೇ ಎಂತಹ ಕಾರ್. ಓಕೆ, ವಾಟ್ ಎ ಕಾರ್. ಓಕೆ, ಈ ಥರ ನಾವು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಓಕೆ, ಸೊ ಇಷ್ಟು ಟೈಪ್ಸ್ ಆಫ್ ಸೆಂಟೆನ್ಸಸ್. ಅಗೇನ್ ಸೆಂಟೆನ್ಸಲ್ಲಿ ಇನ್ನು ಬಹುಮುಖ್ಯವಾದಂತಹ 2 ವಿಧಗಳಿದ್ದಾವೆ. ಯಾವ್ಯಾವಪ್ಪ ಅಂತಂದರೆ, ಒಂದು ಸಿಂಪಲ್ ಸೆಂಟೆನ್ಸ್, ಇನ್ನೊಂದು ಕಾಂಪೌಂಡ್ ಸೆಂಟೆನ್ಸ್. ಇದು ಒಂದು ಟೈಪ್ ಆಫ್ ಸೆಂಟೆನ್ಸಸ್. ಅಂದರೆ ಸೆಂಟೆನ್ಸಸ್ಸಲ್ಲಿ ಯಾವ ಥರನಾದಂತಹ ಟೈಪ್ಸ್ ಇದ್ದಾವೆ ಅಂತಕ್ಕಂಥದ್ದು, ಎಷ್ಟು ರೀತಿಯಾದಂತಹ ಸೆಂಟೆನ್ಸಸ್ ಇದ್ದಾವೆ ಅಂತಕ್ಕಂಥದ್ದು ನೋಡಿದ್ವಿ. ಹಾಗೇನೀಗ ಸೆಂಟೆನ್ಸಸ್ನ ಮತ್ತು 2 ರೀತಿಯಿಂದ ಭಾಗ ಮಾಡ್ತೀವಿ. ಅವನ್ನ ಸಿಂಪಲ್ ಸೆಂಟೆನ್ಸಸ್ ಅಂತ ಕರಿತೀವಿ ಮತ್ತು ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಕರಿತೀವಿ. ಏನು? ಸಿಂಪಲ್ ಸೆಂಟೆನ್ಸಸ್ ಹಾಗೂ ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಕೂಡ ಡಿವೈಡ್ ಮಾಡ್ತೀವಿ. ಕಾಂಪೌಂಡ್ ಸೆಂಟೆನ್ಸಸ್. ಓಕೆ, ಸಿಂಪಲ್ ಸೆಂಟೆನ್ಸಸ್ ಅಂದ್ರೇನು? ಸರಳ ವಾಕ್ಯಗಳು. ಕಾಂಪೌಂಡ್ ಸೆಂಟೆನ್ಸಸ್ ಅಂದ್ರೇನು? ಜೊತೆ ವಾಕ್ಯಗಳು ಅಂತೇಳಿ. ಅದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಸರಳ ವಾಕ್ಯಗಳನ್ನು ಸೇರಿಸಿಕೊಂಡ್ರೆ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಆಯ್ತಾ? ಸೊ ಇದಕ್ಕೆ ಡೆಫಿನಿಷನ್ ಏನಂತ ಕರಿತೀವಿ, ಏನು ಬರ್ಕೊಂತೀವಿ? ಫಸ್ಟ್ಗೆ ಸಿಂಪಲ್ ಸೆಂಟೆನ್ಸ್ ಅಂದರೆ ಏನು ಬರ್ಕೊಳ್ಬೋದು? ಈಗ ಯಾವುದೇ ವಿಶೇಷವಾದ ಉಪಯೋಗವಿಲ್ಲದೆ ವಿಷಯವನ್ನು ವಿವರಿಸ್ತಕ್ಕಂತಹ ವಾಕ್ಯಗಳನ್ನು ನಾವೇನಂತ ಕರಿತೀವಿ? ಸಿಂಪಲ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಯಾವುದೇ ರೀತಿಯಾದಂತಹ ವಿಶೇಷವಾದ ಉಪಯೋಗವಿಲ್ಲದೆ, ಆಯಿತಾ, ವಿಷಯವನ್ನು ವಿವರಿಸ್ತಕ್ಕಂತಹ ಇಫ್
if a sentence expressed in a simple way ಅಂತಾದರೂ ಬರ್ಕೋಬಹುದು. ಇಫ್ ಎ ಸೆಂಟೆನ್ಸ್ ಅಥವಾ ಏನು ಇಫ್ ಎ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಇನ್ ಸಿಂಪಲ್ ಸೆಂಟೆನ್ಸ್. ಇಫ್ ಎ ಮ್ಯಾಟರ್ ಅಂದ್ರೆ ಯಾವುದೇ ಒಂದು ವಿಷಯ. ಇಫ್ ಎ ಮ್ಯಾಟರ್ ಅಥವಾ ಎ ಥಿಂಗ್ ಎ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಇನ್ expressed in a single sentence ಅಥವಾ without any extra ಎಂತ ಕರಿತೀವಿ ಎಕ್ಸ್ಪ್ರೆಷನ್. ಓಕೆ, ಸೊ ನಿಮಗೆ ಟಫ್ ಆಯ್ತು ಅಂದರೆ ಸಿಂಪಲ್ ಆಗಿ ಬರ್ಕೊಬಿಡ್ರಿ. ಇಫ್ ಎ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಇನ್ ಎ ಸಿಂಗಲ್ ಸೆಂಟೆನ್ಸ್ ಅಂತ ಬರ್ಕೊಂಬಿಡಿ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಸಿಂಪಲ್ ಸೆಂಟೆನ್ಸ್ ಅಂತಂದರೆ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ಯಾವುದೇ ರೀತಿಯಾದಂಥ ವಿಶೇಷವಾದ ಭಾವನೆಗಳನ್ನು ಇಲ್ಲದಿರುವ ವಾಕ್ಯಗಳು ಅಂತ ಹೇಳಿ ನೀವು ಬರ್ಕೋಬೋದು. ವಿಶೇಷವಾದ ಉಪಯೋಗವಿಲ್ಲದ ಅಥವಾ ವಿಶೇಷವಾದ ಉಪಯೋಗವಿಲ್ಲದ ವಿಷಯವನ್ನು ವಿವರಿಸುವ ವಾಕ್ಯಗಳಿಗೆ ವಿಶೇಷವಾದ ಉಪಯೋಗವಿಲ್ಲದ ವಿಷಯವನ್ನು, ಆ ವಿಷಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಸ್ಪೆಷಲ್ ರಿಕ್ವೈರ್ಮೆಂಟ್ ಏನಿರಲ್ಲ, ವಿಷಯವನ್ನು ವಿವರಿಸುವ ವಾಕ್ಯ. ಓಕೆ, ಸರಿನಾ? ಇಂಥವಕ್ಕೆ ನಾವೇನಂತ ಕರಿತೀವಿ? ಫಾರ್ ಎಕ್ಸಾಂಪಲ್ ನೋಡೋದಾದರೆ ನೆವರ್ ಟೆಲ್ ಲೈ. ನೆವರ್ ಟೆಲ್ ಎ ಲೈ ಅಂದರೆ ಏನು? ಕನ್ನಡದಲ್ಲಿ ಅರ್ಥ ಏನು? ಎಂದಿಗೂ ಸುಳ್ಳು ಹೇಳಬೇಡ. ದಿನ ನಾವು ಇದನ್ನೇ ಮಾಡೋದಲ್ವಾ, ಆದರೂ ಎಂದಿಗೂ ಸುಳ್ಳು ಹೇಳಬೇಡ ಸರ್. ನೀವು ಹೇಳಬೇಡಿ ಅಂತೀರಿ, ಹಾಗಾಗಿ ನಾವು ಹೇಳ್ತೀವಿ ಅಲ್ವಾ. ನಾವು ಸೆಕೆಂಡ್ ಒನ್, ಡೂ ಆಲ್ವೇಸ್ ನೋಬಲ್ ನೀಡ್ಸ್. ಡೂ ಆಲ್ವೇಸ್ ನೋಬಲ್, NOBLE, ನೋಬಲ್ ನೀಡ್ಸ್ ಅಂದ್ರೇನು? ಯಾವಾಗಲೂ ಉತ್ತಮ ಕಾರ್ಯಗಳನ್ನು ಮಾಡು ಅಂತ. ಯಾವಾಗಲೂ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡು ಅಂತ. ಉತ್ತಮ ಕಾರ್ಯಗಳನ್ನು ಮಾಡು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಸೀತಾ ಸಿಂಗ್ಸ್ ವೆಲ್. ಸೀತಾ ಸಿಂಗ್ಸ್ ವೆಲ್. ಸೀತಾ ಪ್ಲೇಸಲ್ಲಿ ನಿಮ್ಮ ಹೆಸರುಗಳು ಕೂಡ ನೀವು ಹಾಕೋಬೋದು. ಏನು? ಸೀತಾ ಚೆನ್ನಾಗಿ ಹಾಡುತ್ತಾಳೆ. ಓಕೆ, ನೆಕ್ಸ್ಟ್ ಹೌ ಫೈನ್ ಶಿ ಲುಕ್ಸ್ ಅಂದ್ರೇನು? ಹೌ ಫೈನ್ ಶಿ ಲುಕ್ಸ್ ಅಲ್ವಾ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಅವಳು ಎಷ್ಟೊಂದು ಚೆನ್ನಾಗಿ ಕಾಣುತ್ತಾಳೆ. ಅವಳು ಎಷ್ಟೊಂದು ಚೆನ್ನಾಗಿ ಕಾಣುತ್ತಾಳೆ ಅಂದರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸಲ್ಲಿ ಮೇಲೆ ಹೇಳಿರ್ತಕ್ಕಂತಹ 4 ಟೈಪ್ಸಲ್ಲಿ ಯಾವುದೇ ರೀತಿಯಾದಂತಹ ಸೆಂಟೆನ್ಸಸ್ಸು ಇದರಲ್ಲಿ ಆಗ್ಬೋದು. ಬಟ್ ಈ ಸೆಂಟೆನ್ಸ್ಗಳು ಏನಂದರೆ ಸಿಂಪಲ್ ಆಗಿರ್ತವೆ, ಯಾವುದೇ ರೀತಿಯಿಂದ ವಿಶೇಷವಾದ ಉಪಯೋಗವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ ಇದರಲ್ಲಿ. ಓಕೆ, ಇವಾಗ ಕಾಂಪೌಂಡ್ ಸೆಂಟೆನ್ಸಿಗೆ ಬರೋಣ. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೇನು? ವಾಕ್ಯಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳು ಸೇರಿ ಒಂದು ಅರ್ಥವನ್ನು ನೀಡ್ತಕ್ಕಂತಹ ಇನ್ನೊಂದು ವಾಕ್ಯವಾದಾಗ ಅಂತಹ ವಾಕ್ಯಗಳನ್ನು ಜೊತೆ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಇಫ್ 2 or more sentences, if 2 or more sentences join to form a new meaningful sentence.
ಸೆಂಟೆನ್ಸ್ ಅಂಥದ್ದು ನಾವೇನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಎರಡು ಅಥವಾ ಹೆಚ್ಚು ವಾಕ್ಯಗಳು ಸೇರಿ ಒಂದು ಅರ್ಥ ನೀಡ್ತಕ್ಕಂತಹ ಇನ್ನೊಂದು ವಾಕ್ಯವಾದರೆ ನಾವೇನಂತ ಬರ್ಸಿದ್ದೀವಿ ಇಲ್ಲಿ, ಎರಡು ಆರ್, ಇಲ್ಲಿ ಆರ್ ಬರೆದು ಸರ್ಕಲ್ ಹಾಕಿದ್ರೆ ಅಂದರೆ ಅಥವಾ ಅಂತ ಬರ್ಕೊಳ್ಳಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು, ಎರಡಕ್ಕಿಂತ ಹೆಚ್ಚು ವಾಕ್ಯಗಳು, ಹೆಚ್ಚು ವಾಕ್ಯಗಳು ಇದನ್ನ ಎರಡು ವಾಕ್ಯಗಳು ಸೇರಿದರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿದರೆ ಅದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ನಾನು ಎರಡೂ ಒಂದೇ ಹತ್ರ ಬರೆಸ್ತಾ ಇದ್ದೀನಿ. ನಾನು ನಿಮಗೆ ಎರಡೇ ವಾಕ್ಯಗಳಿತ್ತು ಅಂತಂದರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಎರಡಕ್ಕಿಂತ ಹೆಚ್ಚು ವಾಕ್ಯಗಳಿದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಓಕೆ, ಕಾಂಪ್ಲೆಕ್ಸ್ ಅಂದರೆ ಸಂಯುಕ್ತ ವಾಕ್ಯಗಳು. ಓಕೆ, ಇದರಲ್ಲಿ ಸಮ್ಟೈಮ್ಸ್ ಎರಡೇ ವಾಕ್ಯಗಳು ಇರ್ಬೋದು. ಓಕೆ, ಎರಡಕ್ಕಿಂತ ಜಾಸ್ತಿ ಇರ್ಬೋದು. ಓಕೆ, ಸಂಯುಕ್ತ ವಾಕ್ಯಗಳು ಅಂತಂದ್ರೆ ಏನಂದರೆ ಎರಡು ವಿಭಿನ್ನವಾದಂತಹ ಆ್ಯಕ್ಟಿವಿಟೀಸು. ನಾನು ನಿಮ್ಗೆ ಹೇಳ್ತೀನಿ, ಎರಡು ವಿಭಿನ್ನವಾದಂಥ ಆ್ಯಕ್ಟಿವಿಟೀಸ್ ಸೇರಿಕೊಂಡು ಒಂದು ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಎರಡು ಸಿಂಪಲ್ ಸೆಂಟೆನ್ಸಸ್ಸು ಸೇರಿಕೊಂಡ್ರೆ ಅವನ್ನ ಕಾಂಪೌಂಡ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹೆಚ್ಚು ವಾಕ್ಯಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿ ಒಂದು ಅರ್ಥ ನೀಡುವ ಇನ್ನೊಂದು ವಾಕ್ಯವಾಗುವುದನ್ನು, ಇನ್ನೊಂದು ವಾಕ್ಯವಾದಾಗ ಅವನ್ನೇನಂತ ಕರಿತೀವಿ ನಾವು, ಜೊತೆ ವಾಕ್ಯಗಳು ಅಂಥೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ನೋಡಿ. ರಾಮ ಈಸ್ ಎ ಗುಡ್ ಬಾಯ್ ಅಂಡ್ he is always regular in school. ರಾಮ ಈಸ್ ಎ ಗುಡ್ ಬಾಯ್ and he is always regular in classes ಅಂತ ಬರ್ಕೊಳ್ಳಿ. ಓಕೆ, ಅಂದರೆ ಏನು, ಕನ್ನಡದಲ್ಲಿ ಬರ್ಕೊಳ್ಳಿ, ರಾಮನು ಒಳ್ಳೆಯ ಹುಡುಗ ಮತ್ತು ಅವನು ಕ್ಲಾಸ್ಗೆ ತಪ್ಪದೆ ಹಾಜರಾಗ್ತಾನೆ ಅಂಥೇಳಿ. ಓಕೆ, ಕನ್ನಡದಲ್ಲಿ ಅದನ್ನು ಬರ್ಕೊಳ್ಳಿ ನೀವು. ಸಿಂಪಲ್ ಸೆಂಟೆನ್ಸ್, ಟಫ್ ಏನಾಗಲ್ಲ. ನೆಕ್ಸ್ಟ್ ಸೆಕೆಂಡು, ದ ಕಿಂಗ್ ಆರ್ಡರ್ಡ್ ದ ಪ್ರಿನ್ಸ್ ಟು ಲೀವ್ ದ kingdom. The king ordered ordered. ಓಕೆ, ಕಿಂಗ್ ಆರ್ಡರ್ ಮಾಡ್ತಾನೆ ಏನಂತೇಳಿ, ದ ಪ್ರಿನ್ಸ್, ಕಿಂಗ್ ಆರ್ಡರ್ ದ ಪ್ರಿನ್ಸ್. ಕಿಂಗ್ ಅಂದ್ರೇನು, ದೊರೆ. ಪ್ರಿನ್ಸ್ ಅಂದ್ರೇನು, ಯುವರಾಜ. ಓಕೆ, ಟು ಲೀವ್ ದ ಕಿಂಗ್ಡಮ್. ಓಕೆ, ಕನ್ನಡದಲ್ಲಿ ರಾಜನು ಯುವರಾಜ ಅಥವಾ ರಾಜಕುಮಾರನನ್ನು ರಾಜ್ಯ ಬಿಡುವಂತೆ ಆದೇಶಿಸಿದನು. ಓಕೆ, ಅರ್ಥ ಆಯ್ತಾ? ಇಂತಹ ಸೆಂಟೆನ್ಸಸ್ನ ನಾವು ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗೆ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ದಿ ಬಾಯ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಇನ್ ದ ಪ್ಲೇ ಗ್ರೌಂಡ್ ಆ್ಯಂಡ್ ದೇ ಆರ್ ಆಲ್ಸೋ ಟಯರ್ಡ್. ಇದು ಕಾಂಪ್ಲೆಕ್ಸ್
ಪ್ಲೇಯಿಂಗ್ ಫುಟ್ಬಾಲ್. ಓಕೆ, ಎಲ್ಲಿ? ಇನ್ ದ ಪ್ಲೇಗ್ರೌಂಡ್, and they are also tired. TIRED. ಓಕೆ, ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ, ಅಲ್ಲದೆ ಅವರು ಆಯಾಸಗೊಂಡಿದ್ದಾರೆ. ಕನ್ನಡದಲ್ಲಿ ಬರ್ಕೊಳ್ಳಿ, ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ, ಅಲ್ಲದೆ ಅವರು ಆಯಾಸಗೊಂಡಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ಯು ವಿಲ್ ಬಿ ಗ್ರಾಂಟೆಡ್ ಲಾಂಗ್ ಲೀವ್ ಆನ್ ಕಂಡೀಷನ್ ದಟ್ ಯು ಮೇ ಇಂಪ್ರೂವ್ ಯುವರ್ ಹೆಲ್ತ್. ಯು will be granted long leave. LEAVE, long leave, on condition that, condition condition that you may improve your health. ಓಕೆ, ಅರ್ಥ ಆಯ್ತಾ? ಅಂದ್ರೇನು? ನಿನಗೆ ದೀರ್ಘವಾದ ರಜೆಯನ್ನು ಕೊಡಬಹುದು. ಯಾವುದಕ್ಕಾಗಿ? ನೀನು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಕಾರಣಕ್ಕಾಗಿ ನಾವು ನಿಮಗೆ ದೀರ್ಘವಾದ ರಜೆಯನ್ನು ಕೊಡಬಹುದು ಅಂತಕ್ಕಂಥದ್ದು. ಕನ್ನಡದಲ್ಲಿ ಬರ್ಕೊಳ್ಳಿ, ನಿನಗೆ ದೀರ್ಘಕಾಲದ ರಜವನ್ನು, ಲಾಂಗ್ ಲೀವ್, ದೀರ್ಘಕಾಲದ ರಜೆಯನ್ನು ಯಾವುದಕ್ಕೆ? ನೀನು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ನಿನಗೆ ದೀರ್ಘಕಾಲದ ರಜೆಯನ್ನು, ಇಲ್ಲಿ ನೀನು ಅಂತಾದರೂ ಸೇರಿಸ್ಕೋಬೋದು ಅಥವಾ ನಿನ್ನ ಅಂತಾದರೂ ಸೇರಿಸ್ಕೋಬೋದು. ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಕಾರಣಕ್ಕಾಗಿ ನೀಡಬಹುದು ಅಲ್ವಾ? ನೀಡಬಹುದು. ಓಕೆ, ನೀಡಬಹುದು. ಓಕೆ, ನಿನಗೆ ದೀರ್ಘಕಾಲದ ರಜೆಯನ್ನು ನೀನು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ಕಾರಣಕ್ಕಾಗಿ ನೀಡಬಹುದು ಅಂತೇಳಿ ಹೇಳ್ಬೋದು. ಓಕೆ ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಕ್ಲಾಸಸ್ಸಲ್ಲಿ ಸೆಂಟೆನ್ಸಸ್ ಬಗ್ಗೆ. ಓಕೆ, ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಕೆಲವೊಂದು ಹೋಮ್ವರ್ಕ್ ಕೊಡ್ತೀನಿ ನಾನು ನಿಮಗೆ. ಈ ಹೋಮ್ವರ್ಕ್ನ ನೀವು ಬರಿಬೇಕು ಬೇಸ್ಡ್ ಆನ್ ಟುಡೇಸ್ ಕ್ಲಾಸ್. ಓಕೆ, ಎಲ್ಲರೂ ನೋಟ್ಸ್ ಬರ್ಕೊಂಡಿದ್ರಲ್ವಾ? ಓಕೆ, ನೀವು ಇದನ್ನ ರಿಪೀಟ್ ಓನಾಗಿ ಬರೀರಿ. ಹೋಮ್ವರ್ಕ್ ಫಸ್ಟ್ ಕ್ವಶನ್ ಏನಪ್ಪ? ಡಿಫೈನ್ ಎ ಸೆಂಟೆನ್ಸ್. ಸೆಕೆಂಡ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್? ವಾಟ್ ಡು ಯು ಮೀನ್ ಬೈ exclamatory sentences? Exclamatory, EXLAMATORY, exclamatory sentence. What do you mean by exclamatory sentence? Give examples. Okay, next third question. Third question ನೋಡಿ.
ರೈಟ್ ದ ಫಾಲೋಯಿಂಗ್, WRITE, ರೈಟ್, ಇವೆಲ್ಲ ನೀವು ಆನ್ಸರ್ಸ್ ಬರೀಬೇಕು ನಿಮ್ಮ ನೋಟ್ಸಲ್ಲಿ. ರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ಯುವರ್ ಮದರ್ ಟಂಗ್. ಅಂದ್ರೇನು ಕನ್ನಡದಲ್ಲಿ ಅರ್ಥ ಏನು ಇದಕ್ಕೆ? ಮದರ್ ಟಂಗ್ ಅಂದ್ರೇನು? ಮಾತೃಭಾಷೆ. ನೀವು ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸನ್ನು ನಿಮ್ಮ ಮಾತೃಭಾಷೆಯಲ್ಲಿ ಬರೀರಿ ಅಂತ. ಓಕೆ, ಅದಕ್ಕೆ ಫಸ್ಟ್ ಒನ್ನು, ಹಿ ಈಸ್ ಮೈ ಫ್ರೆಂಡ್. ಹಿ ಈಸ್ ಮೈ ಫ್ರೆಂಡ್, FRIEND, ಫ್ರೆಂಡ್. ಓಕೆ, he is my friend. Second question, how dare you to speak like this? To speak like this. How dare you to speak like this? ಓಕೆ, ಕರೆಕ್ಟ್ ಕ್ವಶನ್ಸ್ ನೀಟಾಗಿ ಕರೆಕ್ಟಾಗಿ ಬರ್ಕೊಳ್ಳಿ. ಹೌ ಡೇರ್ ಯು ಟು ಸ್ಪೀಕ್ ಲೈಕ್ ದಿಸ್. ಓಕೆ, ಇದು ಸೆಕೆಂಡ್ ಕ್ವಶನ್ ಹೋಮ್ವರ್ಕ್. ಸಿ, ಡು ನಾಟ್ ಗೋ ದೇರ್. Do not go there. Okay, next, he told us all about you. He told us, yes. Okay, he told us all about you. ಓಕೆ, ಇಷ್ಟು ಕ್ವಶನ್ಸ್ಗೆ ನೀವು ನಿಮ್ಮ ನೋಟ್ಸಲ್ಲಿ ಆನ್ಸರ್ ಮಾಡಿ ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಬರೆದಿದ್ದೀರಾ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್. ಓಕೆ, ಸೊ ಐ ವಿಲ್ ವೈಂಡ್ ಅಪ್ ಟುಡೇಸ್ ಕ್ಲಾಸ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಲೆಸನ್ ನಂಬರ್ 2 ನೌನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ನೌನ್ಸ್ ಅಂದ್ರೇನು? ನಾಮಪದಗಳನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು.